ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅನ್ನ ನೋಡೋಣ. ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುವಂತ ಚಾನ್ಸಸ್ ಇದೆ. ಓಕೆ, ಅದಕ್ಕೆ ಹೇಗೆ ಅನಾಲಿಸಿಸ್ ಮಾಡ್ಬೇಕಂತ ಆರ್ಡರ್ ಫ್ಲೋದಲ್ಲಿ ನೋಡೋಣ. ಸೊ ಇವತ್ತು 54,000 ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, 54,000 ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅಲ್ಲಿಂದ ಹೇಗೆ ಬೌನ್ಸ್ ಆಗುತ್ತೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಈ ಪಾಯಿಂಟ್ ಇಂದ ಬೌನ್ಸ್ ಆತಂದ್ರೆ ಎಲ್ಲಿವರೆಗೂ ಹೋಗುತ್ತೆ? ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದರ್ವೈಸ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಯಾವ ತರ ಸೆಟಪ್ ಮಾಡ್ಕೋಬೇಕಂದ್ರೆ, ಒಂದ್ ವೇಳೆ ಪ್ರೈಸ್ ಏನಾದ್ರೂ ಗ್ಯಾಪ್ ಡೌನ್ ಓಪನ್ ಆಗಿ ಈ ತರ ಪ್ರೈಸ್ ಏನಾದ್ರೂ ಸೆಲ್ಲಿಂಗ್ ಕ್ಯಾಂಡಲ್ ಬಂತಂದ್ರೆ, ಓಕೆನಾ, ಈ ತರ ಸೆಲ್ಲಿಂಗ್ ಕ್ಯಾಂಡಲ್ ಬಂತಂದ್ರೆ ನೆಕ್ಸ್ಟ್ ಅದರ ಅಪೋಸಿಟ್ ಆಗಿ ಏನಾದ್ರೂ ಒಂದು ಬುಲಿಶ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬಂತಂದ್ರೆ, ಓಕೆನಾ, ಈ ತರ ಬುಲಿಶ್ ಕ್ಯಾಂಡಲ್ ಬಂದ್ರು ಅಗೇನ್ ಪ್ರೈಸ್ ಏನಾಗುತ್ತೆ? ಪುಲ್ ಬ್ಯಾಕ್ ಬಂದು ರಿವರ್ಸಲ್ ಆಗುತ್ತೆ. ಓಕೆ, ಸೊ ಈ ತರ ರಿವರ್ಸಲ್ ಆಯ್ತಂದ್ರೆ ಎನಿ ಟೈಮ್ ಏನಾಗುತ್ತೆ? ಪ್ರೈಸ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್, ಸೊ 54,600 ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಟಪ್ ಯಾವ ತರ ಮಾಡ್ಕೋಬೇಕಂದ್ರೆ, ಇದು ಬೈಯಿಂಗ್ ಸೈಡ್ ಆಯ್ತು. ಇವಾಗ ಸೆಲ್ಲಿಂಗ್ ಸೈಡ್ ಯಾವ ತರ ಸೆಟಪ್ ಮಾಡ್ಕೋಬೇಕಂದ್ರೆ, ಈ ತರ ಪ್ರೈಸ್ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬರುತ್ತೆ. ಓಕೆ, ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂದು ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ? ಪುಲ್ ಬ್ಯಾಕ್ ಹೋಗಿ ನೆಕ್ಸ್ಟ್ ಸೆಲ್ಲಿಂಗ್ ಆಗುತ್ತೆ. ಸೊ ಸೆಲ್ಲಿಂಗ್ ಆದಾಗ ನಾವು ಏನ್ ಮಾಡ್ಬೇಕಂದ್ರೆ ಅಗೇನ್ ಪ್ರೈಸ್ ಮತ್ತೆ ಪುಲ್ ಬ್ಯಾಕ್ ಬರುತ್ತೆ. ಸೊ ಪುಲ್ ಬ್ಯಾಕ್ ಬಂದಾಗ ತಗೊಳ್ಳಿ, ಅಗೇನ್ ಏನಾಗುತ್ತೆ? ಪ್ರೈಸ್ ಸೆಲ್ಲಿಂಗ್ ಆಗುತ್ತೆ. ಓಕೆ, ಇದು ಎಲ್ಲಿವರೆಗೂ ಬರೋ ಚಾನ್ಸಸ್ ಇದೆ ಅಂದ್ರೆ ಡಿಮ್ಯಾಂಡ್ ಝೋನ್ 53,400 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಅನ್ನ ಫೋಕಸ್ ಮಾಡಿ ರಿಸ್ಕ್ ರಿವಾರ್ಡ್ ಹಾಕುವುದನ್ನ ಯಾವುದೇ ಕಾರಣಕ್ಕೂ ಮರೆಯಕ್ ಹೋಗಬೇಡಿ. ಸೊ ಅದೇ ತರ ಸೊ ಯಾವ ತರ ಥಿಂಕ್ ಮಾಡ್ಬೇಕಂದ್ರೆ ನಾವು ಒಬ್ಬ ಬಿಸ್ನೆಸ್ ಮನ್ ತರ ಥಿಂಕ್ ಮಾಡ್ಬೇಕಾಗತ್ತೆ. ಓಕೆ, ಎಲ್ಲರಿಗೂ ಶುಭವಾಗಲಿ.